ಕಾರ್ತಿಕ ಸೋಮವಾರದ ಕೊನೆಯ ದಿನ ಪಾಪಗೂ ತಿಂಡಿ ಕೊಟ್ಬಿಟ್ಟು ನಾನು ತಿಂಡಿ ತಿಂದ್ಬಿಟ್ಟು ಚಿಕ್ಕ ಮಗ ಮಲ್ಕೊಂಡಿರಲಿಲ್ಲ. ಕೆಲಸ ಜಾಸ್ತಿ ಇರೋದ್ರಿಂದ ನಮ್ಮ ಹುಡುಗಿಯವ್ರ ಮೇಲೆ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಪಾಪ ಅವಳು ಕೆಲಸ ಮಾಡ್ತಾಯಿದ್ರು, ಬಟ್ ಆದರೆ ಅವಳು ಯಾವತ್ತೂ ನಾನು ಎತ್ಕೊಳ್ಳಲ್ಲ ಅಂತ ಹೇಳೇ ಇಲ್ಲ. ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಈ ಪ್ಲ್ಯಾಂಟಿಗೆ ಗೀತಕ್ಕೆ ಕೊಟ್ಟಿದ್ರು. ಇದು ಇಂಡೋರಲ್ಲೇ ಇಡೋಣ ಅಂತ ಇಡ್ತಾ ಇದ್ದೀನಿ. ಪಾಟ್ ಇರಲಿಲ್ಲ, ಸದ್ಯಕ್ಕೆ ಇದರಲ್ಲೇ ಇಡೋಣ ಅಂದ್ಬಿಟ್ಟು ಇಟ್ಟೆ. ಮನಿ ಪ್ಲ್ಯಾಂಟ್ ಹಾಕೋ ಕೊಳಿತಾ ಇತ್ತು, ಇದಾದರೂ ಬರಲಿ ಅಂದ್ಬಿಟ್ಟು ಇಟ್ಟೆ. ಕೆಲವೊಂದು ಸಲ ನನ್ನ ಜೀವನದಲ್ಲಿ ಏನು ಅಂದರೆ ಪರಿಚಿತರು ಅಪರಿಚಿತರಾಗ್ತಾರೆ, ಅಪರಿಚಿತರು ಪರಿಚಿತರಾಗ್ತಿದ್ದಾರೆ ಅನ್ನೋದು ಸತ್ಯ. ಆಮೇಲೆ ಆಂಟಿ ಪಾಪ ಮಧ್ಯಾಹ್ನ ಹೋಗಿದ್ದು, ಅಪ್ಪನ ಎತ್ಕೊಂಬರೋಷ್ಟರಲ್ಲಿ ಕೆಲಸ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಹೋಗಿತ್ತು. ಅಷ್ಟರಲ್ಲಿ ಆಂಟಿ ಊಟ ಮಾಡಿಸ್ತಾಯಿದ್ರು. ನಾನು ಎತ್ಕೊಂಡು ಬರೋಣ ಅಂತ ಹೋದರೆ ಅವ್ನು ಊಟ ಮಾಡ್ತಿದ್ನಲ್ಲ ಅನ್ನೋಕ್ಕೋಸ್ಕರ ಆಂಟಿ ನನಗೆ ಕೊಟ್ಟೇ ಇರಲಿಲ್ಲ. ಕೆಲವೊಬ್ಬರು ಬೇಜಾರು ಮಾಡ್ಕೋತಾರೆ, ಹಿಂಗೆ ಬಿಟ್ಟೋಗ್ಬಿಟ್ರೆ ಎತ್ಕೊಂಡು ಹೋದರೆ ಸಾಕಪ್ಪ ಅಂತ. ಆದರೆ ಆಂಟಿ ಇನ್ನೂ ಒಂದು ತುತ್ತಿತ್ತು, ತಿನ್ನಲಿ ಅಂದ್ಬಿಟ್ಟು ಎತ್ಕೊಂಡೇ ಇದ್ದರು. ಇದು ನೋಡಿದ್ರೆ ನಂಗೆ ಒಂಥರ ಫೀಲ್ ಆಗ್ತಾಯಿತ್ತು. ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೊಟ್ಟೆ. ಅಲ್ಲಿ ಮೆರವಣಿಗೆ ಎಲ್ಲ ಇತ್ತು, ನೋಡಿ ತುಂಬಾ ಖುಷಿ ಆಯಿತು. ಯಾವ ವರ್ಷವೂ ಮಾಡ್ತಾ ಇರಲಿಲ್ಲ. ಅಲ್ಲಿ ಹಚ್ಚಿರೋ ದೀಪಗಳನ್ನೆಲ್ಲ ನೋಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಖುಷಿ ಆಯಿತು. ನನಗೆ ತುಂಬ ಸಲ ಅನಿಸಿದೆ, ನಮ್ಮಮ್ಮ ತೀರೋದ್ಮೇಲಿಂದ ನಂಗೆ ಅಕ್ಕನೋ ತಂಗಿನೋ ಇರಬೇಕಾಗಿತ್ತು, ಅವಾಗ ನನ್ನ ಜೊತೆ ಇರೋರಲ್ವಾ ಅಂತ. ಬಟ್ ಆದರೆ ಇವರೆಲ್ಲ ನನಗೆ ಆ ಕೊರತೆನೆಲ್ಲ ತುಂಬ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಈ ವಿಡಿಯೋಗಳನ್ನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಮುಂದೆ ನನ್ನ ಮಕ್ಕಳು ಒಂದಿನ ನನ್ನ ಜೀವನ ನೋಡಿದ್ರೆ ತೆರೆದ ಪುಸ್ತಕ ಆಗಿರಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಏನೋ ಒಂಥರ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ರಶ್ ಇರುತ್ತು, ಬಟ್ ಖುಷಿ ಅಂತೂ ಆಯಿತು. ನಾನು ಒಳಗಡೆ ಹೋಗೋಕ್ಕಾಗಿಲ್ಲ, ಪಾಪು ಇತ್ತಲ್ವ, ಅದಕ್ಕೆ ಹೊರಗಡೆನೇ ಕೈ ಮುಕ್ಕೊಂಡು ದೀಪ ಹಚ್ಬಿಟ್ಟು ಬಂದೆ. ದೇವ್ರ ಮನೆ ಹತ್ರನೂ ಮೆರವಣಿಗೆ ಬಂದಿದ್ದರು. ನಮ್ಮ ಪಾಪನ ಕರ್ಕೊಂಡು ಹೋಗಿರಲಿಲ್ವಲ್ಲ, ಅವನ ಇಲ್ಲೇ ನೋಡ್ಕೊಂಡ. ಥ್ಯಾಂಕ್ ಯು.